ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಗಾರ್ಡನ್ ಇನ್ ಮಲೆನಾಡು ವ್ಲಾಗ್ಸ್. ಬನ್ನಿ, ಏನು ಗೊತ್ತಾ, ನಾನು ನನ್ನ ಅಜ್ಜನ ಮನೆಯಿಂದ ಒಂದಿಷ್ಟು ಡೇರೆ ಗಿಡಗಳನ್ನು ಕಳ್ಸೋಕ್ಕೆ ಹೇಳಿದ್ದೆ. ಸೊ ಅವರು ಕಳಿಸಿದ್ರು. ಅದರಲ್ಲಿ ಸ್ವಲ್ಪ ಮಾತ್ರ ನಾನು ಇಟ್ಕೊಂಡು ಉಳಿದಿದ್ದು ನನ್ನ ಫ್ರೆಂಡಿಗೆ ಕೊಟ್ಟೆ. ಯಾಕಂದರೆ ತುಂಬ ಮಳೆ ಬರ್ತಿದೆಯಾ, ನನಗೊಬ್ಳಿಗೆ ತಷ್ಟು ಗಿಡ ನೆಡೋಕ್ಕಾಗಲ್ಲ ಅಂತ ನಾನು ನನ್ನ ಫ್ರೆಂಡಿಗೆ ಕೊಟ್ಟೆ. ಸ್ವಲ್ಪ ನೋಡಿ ಇಟ್ಕೊಂಡಿನಿ. ಅದು ಮನೆಗೆ ಬರುವಾಗಲೇ ಇಷ್ಟು ಬಾಡೋಗಿದೆ, ತುಂಬ ಬಾಡೋಗಿದೆ ನೋಡಿ, ಅರಿಶಿನ ಸಹಿತ ಆಗೋಗಿದೆ. ಸೊ ನೋಡಬೇಕು, ಇದನ್ನು ನೆಡಬೇಕು ಅಂತ ನಾನು ಈಗ ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ನಾನು ಗ್ರೋ ಬ್ಯಾಗಲ್ಲಿ ಸ್ವಲ್ಪ ಸಿಪ್ಪೆ ಹಾಕ್ಕೊಂಡು ಅದಕ್ಕೆ ಮತ್ತೆ ಸುಡುಮಣ್ಣು ಮಣ್ಣು ಮಿಕ್ಸ್ ಮಾಡಿದ್ದನ್ನು ಹಾಕ್ಕೊಂಡು ಮೇಲ್ಗಡೆ ಮತ್ತೆ ಸ್ವಲ್ಪ ಸಿಪ್ಪೆ ಹಾಕಿ, ಹಾಗೆ ಸ್ವಲ್ಪ ಅಂದರೆ ತುಂಬ ಆಳ ಬೇರು ಅಲ್ಲಿವರೆಗೆ ಹೋಗಬೇಕಲ್ಲ, ಸುಮಾರು ಒಂದು ಅರ್ಧದಷ್ಟು ಹೋಲ್ ಮಾಡಿ ನಾನು ಗಿಡ ನೆಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ನೋಡಿ, ಮೊದಲೇ ಹೋಲ್ ಮಾಡಿ ಇಟ್ಕೊಂಡು ಗಿಡ ನೆಟ್ಟರೆ ಗಿಡಕ್ಕೆ ಯಾವುದೇ ರೀತಿಯಾದಂಥ ಬೇರಿಗೆ ಕಾಂಡಕ್ಕೆ ಎಲ್ಲ ಪೆಟ್ಟಾಗಲ್ಲ. ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಆಳಕ್ಕೆ ಗಿಡ ಊರಿ ಹೊಂಡ ಮಾಡಿ ಅದಕ್ಕೆ ಗಿಡ ನೆಟ್ಟು ಸುತ್ತ ಸಿಪ್ಪೆ ಜೊತೆಗಿರುವಂಥ ಸುಡುಮಣ್ಣನ್ನು ಮುಚ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಸುಡುಮಣ್ಣು ಇಲ್ಲ ಅಂದರೆ ನೀವು ಮಾಮೂಲಿ ಮಣ್ಣು, ಆಮೇಲೆ ಸಿಪ್ಪೆ ಇರದೇ ಇದ್ದರೆ ಸಿಪ್ಪೆ ಬೇಡ, ಸಿಪ್ಪೆ ಹಾಕಿದರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಬರುತ್ತೆ. ಅದರೊಳಗೆ ಪೊಟ್ಯಾಷ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಗಿಡಗಳಿಗೆ ಚೆನ್ನಾಗಿ ಬೇಗ ಬೆಳವಣಿಗೆ ಆಗೋಕ್ಕೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ನೀವು ಮಣ್ಣಿನ ಜೊತೆಗೆ ಸಿಪ್ಪೆ ಇದ್ದರೆ ಸಿಪ್ಪೆ ಹಾಕಿ, ಇಲ್ಲಾಂದರೆ ನೀವು ಬೇರೆ ಏನಾದರೂ ಈ ತೆಂಗಿನ ನಾರು ಇದ್ದರೂ ಹಾಕಿ ನೆಡ್ಬೋದು. ಸುಡುಮಣ್ಣಿತ್ತು ನಮ್ಮ ಮನೇಲಿ, ಅದಕ್ಕೆ ಸುಡುಮಣ್ಣು ಮಣ್ಣು ಮಿಕ್ಸ್ ಮಾಡಿದ್ದಕ್ಕೆ ನಾನು ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ. ಈಗ ಸ್ಟಾರ್ಟಿಂಗಲ್ಲಿ ಬರೀ ಸುಡುಮಣ್ಣು ಜೊತೆಗೆ ಸಿಪ್ಪೆ ಹಾಕಿ ಮಿಕ್ಸ್ ಮಾಡಿ ನಾನು ನೆಟ್ಟಿರುವಂಥದ್ದು. ಅಕಸ್ಮಾತಾಗಿ ನೀವು ನೆಲಕ್ಕೆ ನೆಡ್ತೀನಿ ಅಂದರೆ ಮಾಮೂಲಿಯಾಗಿ ನೀವು ಮಣ್ಣು ಹಾಕಿ ಅದಕ್ಕೆ ಯಾವ್ದಾದ್ರು ವೇಸ್ಟ್ ಏನಾದ್ರು ಹಾಕಿ ನೆಡ್ಬೋದು. ಆದರೆ ಈ ಸಿಪ್ಪೆ ಇದ್ದರೆ ತುಂಬ ಚೆನ್ನಾಗುತ್ತೆ. ಡೇರೆ ಪ್ರಿಯರಿಗೆಲ್ಲ ಸಿಪ್ಪೆ, ಹಾಗೆ ಸುಡುಮಣ್ಣು ಎಲ್ಲ, ಆಮೇಲೆ ಸಗಣಿ ಗೊಬ್ಬರ ಇರುತ್ತಲ್ಲ ಅದನ್ನು ಹಾಕಿದರೆ ತುಂಬ ಒಳ್ಳೆಯದು. ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ನೆಡೋಕ್ಕೆ ಚೆನ್ನಾಗಾಗತ್ತೆ. ನೋಡಿ, ನಾನು ನೆಡ್ತಾ ಇದ್ದೀನಿ. ಗಿಡಗಳು ಹೇಗೆ ಅಂದರೆ, ನಾವು ನಮ್ಮ ಮಕ್ಕಳನ್ನ ಹೇಗೆ ಪೋಷಣೆ ಮಾಡ್ತೀವೋ ಹಾಗೆ ನಾವು ಗಿಡಗಳನ್ನು ಪೋಷಣೆ ಮಾಡಿದರೆ ತುಂಬ ಒಳ್ಳೆಯದು. ಮಕ್ಕಳ ಥರನೇ ನೋಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಗಿಡವನ್ನು ಮಕ್ಕಳ ಥರನೇ ಸಾಕಬೇಕಾಗತ್ತೆ. ಹಾಗೆ ನಾನು ಮೊನ್ನೆ ಒಂದು ಟಾನಿಕ್ ನಿಮಗೆ ಹೇಳಿದ್ದೆ ಗಿಡಗಳಿಗೆಲ್ಲ. ಅಂದರೆ ನಾವು ಗಿಡಗಳ ಇದಕ್ಕೆ ಸ್ಪ್ರೇ ಮಾಡ್ಬೋದು, ಹಾಗೆ ಸುತ್ತಲೂ ಹಾಕಬೇಕು, ಬೇರಿಗೆ ತಾಗಬಾರ್ದು ಅಂತ ಹೇಳಿದ್ದೆ ಅಲ್ವಾ. ಅದೇ ರೀತಿಯಾಗಿ ಇದು ನಮ್ಮ ದೇಸಿ ಹಸುವಿನ ಗೋಮೂತ್ರ. ಈ ಗೋಮೂತ್ರನೂ ಸಹಿತ ನಾವು ಕೀಟನಾಶಕವಾಗಿ ಬಳಸ್ಕೋಬೋದು. ಅಂದರೆ ತುಂಬ ಮಳೆ ಇದ್ದರೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಆದರೆ ನಾನು ಸ್ವಲ್ಪ ಬಿಸಿಲು ಇದ್ದ ಕಾರಣ ನೀರು ಜೊತೆಗೆ ಗೋಮೂತ್ರನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇರುತ್ತೆ ಸ್ಪ್ರೇ ಬಾಟಲು. ಆ ಸ್ಪ್ರೇ ಬಾಟಲ್ ಇರದೇ ಹೋದರೆ ನಿಮಗೆ ಹ್ಯಾಂಡ್ ವಾಶ್ ಇರುತ್ತಲ್ಲ, ಹ್ಯಾಂಡ್ ವಾಶ್ ಬಾಟಲ್ ಖಾಲಿ ಆದಕ್ಕೂ ಸಹಿತ ನೀರು ಗೋಮೂತ್ರ ಮಿಕ್ಸ್ ಮಾಡ್ಕೊಂಡು ಎಲ್ಲೆಲ್ಲಿ ಕೀಟಗಳು ಇದೆಯೋ, ಮತ್ತು ಹುಳಗಳು ತಿಂದಿರ್ತಾವೋ, ಮತ್ತು ತುಂಬ ಏನಂದರೆ ಚೆನ್ನಾಗಿ ಬೆಳೆದಿರುತ್ತೆ, ಮೇಲ್ಗಡೆಯಿಂದನೂ ಸಹಿತ ಹುಳ ಇದಿರುತ್ತೆ, ಇಲ್ಲ ಅಡಿಗಡೆ ಭಾಗದಿಂದನೂ ಸಹಿತ ಹುಳಗಳ ಕಾಟ ತುಂಬ ಇರುತ್ತೆ ಗಿಡಗಳಿಗೆ. ಅದು ನಮ್ಗೆ ಗೊತ್ತಾಗಲ್ಲ. ಸೊ ಅಂಥ ಜಾಗದಲ್ಲೆಲ್ಲ ನಾವು ಇದನ್ನು ಸ್ಪ್ರೇ ಮಾಡಿಡ್ತಾ ಬಂದರೆ ಇದ್ದರೆ ಈ ಗೋಮೂತ್ರ ಇದರೊಳಗೆ ಆ್ಯಂಟಿ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ಅಂದರೆ ಇದು ರೋಗ ನಿರೋಧಕ ಶಕ್ತಿ ಸಹಿತ ಗಿಡಗಳಿಗೆ ಕೊಡುತ್ತೆ. ಹಾಗೆ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುವಂಥ ಗುಣಗಳು ಸಹಿತ ಇದರಲ್ಲಿರುತ್ತೆ. ಅದಕ್ಕೋಸ್ಕರ ಇದರ ಸ್ಮೆಲ್ಲನ್ನು ಸಹಿತ ಕೆಲವೊಂದು ಕೀಟಗಳಿಗೆ ಆಗೋದು ಇಲ್ಲ. ಸೊ ಕೀಟಗಳನ್ನು ಸಾಯಿಸೋದಕ್ಕೂ ಆಗುತ್ತೆ. ಕೆಲವೊಂದು ಗಿಡಗಳಿಗೆ ಪೋಷಕಾಂಶ ಸಹಿತ ಈ ಗೋಮೂತ್ರದಿಂದನೂ ಸಹಿತ ಸಿಕ್ಕುತ್ತೆ. ನಾವು ಕೇವಲ ಗೋಮೂತ್ರ ಅಂತ ಹೇಳ್ತೀವಿ, ಆದರೆ ಗೋಮೂತ್ರದಲ್ಲಿ ಎಷ್ಟೊಂದು ರೀತಿಯಾದಂತಹ ಮನುಷ್ಯರಿಗೆ ಬೇಕಾದಂತಹ ಔಷಧೀಯ ಗುಣವೂ ಇದೆ, ಸಸ್ಯಗಳಿಗೆ ಬೇಕಾದಂಥ ಔಷಧೀಯ ಗುಣವೂ ಇದೆ, ಹಾಗೆ ಕೀಟನಾಶಕವಾಗೂ ಸಹಿತ ನಾವು ಬಳಸ್ಕೋಬೋದು. ನಾವೇನಂದರೆ ಗಿಡಗಳು ಚೆನ್ನಾಗಾಗಲಿ ಅಲ್ಲಿ ಒಳ್ಳೆ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿ ಬೆಳೆಸ್ತೀವಿ. ಆದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಗಿಡಗಳು ಸುಮಾರು ಒಂದು ಹೂ ಬಿಡುವುದು ಅಥವಾ ಹಣ್ಣು ಕೊಡೋದು, ಏನು ಫಲ ಕೊಡೋ ಟೈಮಲ್ಲೇ ಶುರುವಾಗುತ್ತೆ ಕೀಟಗಳ ಬಾಧೆ. ಈ ಕೀಟಗಳ ಬಾಧೆಗೆ ನಾವು ಎಲ್ಲೋ ಕೆಮಿಕಲ್ ತಗೊಬಂದು ನಾವು ಕೆಮಿಕಲನ್ನೇ ತಿನ್ನೋದಕ್ಕಿಂತ ಈ ಥರ ಸಣ್ಣ ಪುಟ್ಟ ರೆಮಿಡಿಯನ್ಸ್ ಸಹಿತ ನಾವು ಮನೆಯಲ್ಲೇ ಮಾಡ್ಕೊಬೋದು. ಹಳ್ಳಿಲಿ ಸಾಮಾನ್ಯ ಗೋಮೂತ್ರ ಸಿಕ್ಕುತ್ತೆ ಎಲ್ಲರಿಗೂ, ಅದನ್ನು ಬಳಸ್ಕೋಬೋದು. ಅಕಸ್ಮಾತಾಗಿ ಸಿಕ್ಕಿಲ್ಲ ಅಂದರೆ ಈಗ ಸಾಮಾನ್ಯ ಎಲ್ಲ ತಂದಿಟ್ಕೊಂಡಿರ್ತಾರೆ ಗೋಮೂತ್ರ ಅಂತ, ಅದನ್ನು ಸಹಿತ ನಾವು ತುಂಬ ಸ್ಟ್ರಾಂಗ್ ಇರುತ್ತೆ, ಅದ್ರ ಸ್ವಲ್ಪ ಜಾಸ್ತಿ ನೀರನ್ನು ಬೆರೆಸ್ಕೊಂಡು ನೀವು
ಸ್ಪ್ರೇ ಮಾಡ್ಕೊಬೋದು. ಇದಂದರೆ ತುಂಬ ನೀವು ಸ್ಪ್ರೇ ಮಾಡಿಬಿಡಿ. ಅಂದರೆ ಎಲ್ಲೆಲ್ಲಿ ಕೀಟಗಳಿರುತ್ತೋ, ಎಲ್ಲೆಲ್ಲಿ ಈ ಅರಿಶಿಣದೆಲೆ ತುಂಬ ಮತ್ತು ಹುಳುಗಳೆಲ್ಲ ಇರುತ್ತೋ ಅಂಥಲ್ಲಿ ಮಾತ್ರ ಹಾಕಿ. ನೋಡಿ, ನಾನು ಮೊನ್ನೆ ತೋರಿಸಿದ್ದೆ ಒಂದು ಗಿಡದಲ್ಲಿ ಸ್ವಲ್ಪ ಮುಗ್ಗಾಗಿದೆ ಹೇಳಿ. ನೋಡಿ, ಈಗ ಸ್ವಲ್ಪ ದೊಡ್ಡ ಆಗಿದೆ. ಸೊ ಯಾವುದು ಕಲರ್ ಹೂ ಬಿಡುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನು. ನೋಡಬೇಕು ಯಾವ್ದು ಕಲರ್ ಬಿಡುತ್ತೆ ಅಂತ. ಅಂದರೆ ಏನು ಗೊತ್ತಾ, ನಾನು ತುಂಬ ಟೈಮ್ ಆಗಿತ್ತು ಡೇರೆ ಗಿಡನೇ ಮಾಡೋದು ಬಿಟ್ಟಿದ್ದೆ. ಈಗ ಮತ್ತೆ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲರೂ ನನ್ನ ಚಾನಲನ್ನು ನೋಡ್ತಿದ್ರೆ ವಾಚ್ ಮಾಡಿ, ಹಾಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.